ತುಂಬಾ ಹೊತ್ತು ಕೆಲ್ಸ ಮಾಡಿ ಸಾಕಾಗಿರುತ್ತೆ, ಮೈ ಮನಸ್ಸೆಲ್ಲ ಸುಸ್ತಾಗಿ ಯಾವಾಗ ಮನೆಗ್ ಹೋಗ್ತೀವಪ್ಪ ಅನ್ಸಿರುತ್ತೆ ಅಲ್ವಾ. ಈ ಕತೆ ಶುರುವಾಗೋದು ಅಂತಹದ್ದೇ ಒಂದು ಸಾಮಾನ್ಯ ರಾತ್ರಿಯಲ್ಲಿ, ಆದ್ರೆ ಅದರ ಅಂತ್ಯ ಮಾತ್ರ ತುಂಬಾನೇ ಅಸಾಮಾನ್ಯ. ಇದು ನಿಶಾ ಅನ್ನೋ ಹುಡುಗಿಯ ಕಥೆ. ದಿನವಿಡೀ ಕೆಲ್ಸ ಮಾಡಿ ಧಣಿದಿದ್ದ ಅವಳ ತಲೆಯಲ್ಲಿ ಒಂದೇ ಯೋಚನೆ, ಹೇಗಾದ್ರೂ ಮಾಡಿ ಒಂದು ಕ್ಯಾಬ್ ಸಿಗ್ಬಿಟ್ರೆ ಸಾಕು, ಮನೆ ಸೇರ್ಕೋಬಹುದು ಅಂತ. ಆದ್ರೆ ಅವಳ ಚಿಕ್ಕ ಆಸೆಯೇ ಅವಳನ್ನ ಒಂದು ವಿಚಿತ್ರ ಪ್ರಯಾಣಕ್ಕೆ ಕರ್ಕೊಂಡ್ಹೋಗತ್ತೆ. ಯೋಚ್ನೆ ಮಾಡಿ, ನಾವು ಪ್ರತಿದಿನ ಬಳಸೋ ಟೆಕ್ನಾಲಜಿಯೇ ನಮ್ಗೆ ಭಯ ಹುಟ್ಟಿಸಿದ್ರೆ ಹೇಗಿರುತ್ತೆ? ಈ ಪ್ರಯಾಣ ರಸ್ತೆ ಮೇಲೆ ಸಾಗೋದಕ್ಕಿಂತ ನಿಜ ಮತ್ತೆ ಸುಳ್ಳಿನ ನಡುವಿನ ಒಂದು ಸಣ್ಣ ಗೆರೆಯ ಮೇಲೆ ಸಾಗುತ್ತೆ. ಸರಿ, ಹಾಗಾದ್ರೆ ಬನ್ನಿ ಕಥೆಯೊಳಗೆ ಹೋಗೋಣ. ನಮ್ಮ ಕಥಾನಾಯಕಿ ನಿಶಾ, 26 ವರ್ಷ, ಕಂಟೆಂಟ್ ಮಾಡರೇಟರ್ ಆಗಿ ಕೆಲಸ ಮಾಡ್ತಾಳೆ. ಲೇಟ್ ನೈಟ್ ಶಿಫ್ಟ್ ಮುಗಿಸಿ ಕಣ್ಣುಗಳು ನಿದ್ದೆಯಿಂದ ಭಾರವಾಗಿದ್ವು. ಮನೆಗೆ ಹೋಗೋಕೆ ಅಂತ ಒಂದ್ ಕ್ಯಾಬ್ ಬುಕ್ ಮಾಡಿದ್ಲು. ಇಲ್ಲಿವರೆಗೂ ಎಲ್ಲವೂ ನಾರ್ಮಲ್ ಆಗಿಯೇ ಇತ್ತು. ಆಪ್ನಲ್ಲಿ ಡ್ರೈವರ್ ಹೆಸರು ಬಂತು, ಮಹೇಶ್ ಪಾಟೀಲ್. ವಿಚಿತ್ರ ಅಂದ್ರೆ ಸತತ 3ನೇ ದಿನಾನೂ ಇದೇ ಡ್ರೈವರ್. ಇದೇನಪ್ಪ ಕಾಕತಾಳೀಯನೇನಾ ಅಥವಾ ನಿಶಾಗೆ ಗೊತ್ತಿಲ್ದೆ ಅವಳ ಪ್ರಯಾಣ ಆಗ್ಲೇ ಶುರುವಾಗಿತ್ತಾ? ಅವಳು ಕೂತಿದ್ದ ಕ್ಯಾಬ್ ಮುಂದಕ್ಕೆ ಹೋದ ಹಾಗೆ ನಿಶಾಗೇನೂ ಸರಿಯಲ್ಲ ಅಂತ ಅನಿಸೋಕ್ ಶುರುವಾಗುತ್ತೆ. ರಿಯಾಲಿಟಿ ಅನ್ನೋದೇ ನಿಧಾನವಾಗಿ ಕೈಜಾರ್ತಿದ್ಯಾ ಅನ್ನೋ ಫೀಲಿಂಗ್. ಡ್ರೈವರ್ ಮಹೇಶ್ ಯಾವಾಗ್ಲೂ ಹೋಗೋ ಹೈವೇ ಬಿಟ್ಟು ಜನನೇ ಇಲ್ಲದ ಒಂದು ಇಂಡಸ್ಟ್ರಿಯಲ್ ಏರಿಯಾ ಕಡೆ ಕಾರ್ ತಿರುಗಿಸ್ತೋನೆ. ಬೀದಿ ದೀಪಗಳು ಕಮ್ಮಿ ಆಗ್ತಾ ಆಗ್ತಾ ನಿಶಾಳ ಎದೆ ಬಡಿತ ಜೋರಾಗತ್ತೆ. ನಿಶಾ ಧೈರ್ಯ ಮಾಡಿ ಕೇಳಿದಾಗ ಮಹೇಶ್ ತುಂಬಾನೇ ಶಾಂತವಾಗಿ ಹೇಳ್ತಾನೆ, ಆಪ್ ಯಾವಾಗ್ಲೂ ಸರಿಯಿರಲ್ಲ ಮೇಡಮ್, ರಾತ್ರಿ ಹೊತ್ತು ನಾನು ಕಡಿಮೆ ಟ್ರಾಫಿಕ್ ಇರೋ ದಾರಿಯಲ್ಲಿ ಹೋಗ್ತೇನೆ. ಅವನ ಧ್ವನಿಯಲ್ಲಿದ್ದ ಆ ಸಮಾಧಾನವೇ ನಿಶಾಗೆ ಇನ್ನಷ್ಟು ಭಯ ಹುಟ್ಟಿಸುತ್ತೆ. ಗೊಂದಲಗಳು ಒಂದಾದ ಮೇಲೆ ಒಂದರಂತೆ ಹೆಚ್ಚಾಗ್ತಾನೆ ಹೋಗುತ್ತೆ. ಮೊದಲು ಕಾರಿನ ರೇಡಿಯೋದಲ್ಲಿ 10 ವರ್ಷ ಹಳೆಯ ನ್ಯೂಸ್ ಬರುತ್ತೆ. ಆಮೇಲೆ ನೋಡಿ, ರೋಡ್ ಸೈಡಲ್ಲಿ ಒಂದು ಹೋಟೆಲ್ ಬೋರ್ಡ್ ಕಾಣಿಸುತ್ತೆ. ಇನ್ನೊಂದು ಟರ್ನ್ ತಗೊಂಡ್ಮೇಲೆ ಅದೇ ಬೋರ್ಡ್ ಮತ್ತೆ ಕಾಣಿಸುತ್ತೆ. ಆದ್ರೆ ಈ ಸಾರಿ ಅದು ಸುಟ್ಟು ಕರಕಲಾಗಿದೆ. ಏನಿದು, ಏನಾಗ್ತಿದೆ ಅಂತ ನಿಶಾಗೆ ತಲೆನೇ ಕೆಟ್ಟೋಗುತ್ತೆ. ಇಷ್ಟೆಲ್ಲ ಗೊಂದಲದ ಮಧ್ಯೆ ನಿಶಾಳ ಫೋನ್ ರಿಂಗ್ ಆಗುತ್ತೆ. ಹೊರಗಿನ ಪ್ರಪಂಚದಿಂದ ಬಂದ ಆ ಒಂದು ಕಾಲ್ ಅವಳ ಇಡೀ ವಾಸ್ತವವನ್ನೇ ಅಲ್ಲಾಡಿಸಿಬಿಡುತ್ತೆ. ಫೋನ್ನಲ್ಲಿ ಅವಳ ಫ್ರೆಂಡ್ ಸನಾ, ಹೇ ಎಲ್ಲಿದ್ಯಾ, ಹೊರಟ್ಯಾ, ಕ್ಯಾಬ್ ಸಿಕ್ತಾ ಅಂತ ಕೇಳ್ತಾಳೆ. ಈ ಪ್ರಶ್ನೆಗಳು ಪರಿಸ್ಥಿತಿಯನ್ನ ಸರಿ ಮಾಡೋ ಬದಲು ನಿಶಾನ ಇನ್ನಷ್ಟು ಕನ್ಫ್ಯೂಸ್ ಮಾಡುತ್ತೆ. ನಿಶಾ ಹೇಳ್ತಾಳೆ, ಹೌದು, ಕ್ಯಾಬ್ನಲ್ಲಿದ್ದೀನಿ, 10 ನಿಮಿಷ ಆಯ್ತು ಬಿಟ್ಟು. ಆದ್ರೆ ಸನಾ ಹೇಳಿದ್ದನ್ನ ಕೇಳಿ ನಿಶಾಗೆ ಶಾಕ್ ಆಗತ್ತೆ. ಏನ್ ಹೇಳ್ತಿದ್ಯಾ? ಗಾರ್ಡ್ ಹೇಳ್ತಿದ್ದಾನೆ ನೀನು ಆಫೀಸ್ನಿಂದ ಹೊರಗೆ ಬಂದಿಲ್ಲ ಅಂತ, ನಿನ್ನ ಕ್ಯಾಬ್ ಕೂಡ ಕ್ಯಾನ್ಸಲ್ ಆಗಿದೆ. ಹಾಗಾದ್ರೆ ನಿಶಾ ಈಗ ಇರೋದು ಎಲ್ಲಿ? ಅವಳು ಏನಾದ್ರೂ ಮಾತಾಡೋ ಅಷ್ಟ್ರಲ್ಲಿ ಫೋನ್ ಲೈನ್ ಕಟ್, ಫೋನ್ ಡೆಡ್, ಮುಗೀತು. ಹೊರಗಿನ ಪ್ರಪಂಚದ ಜೊತೆಗಿನ ಅವಳ ಕೊನೆ ಕೊಂಡಿನೂ ಕಳ್ಚೋಯ್ತು. ಈಗ ಅವಳ ಜೊತೆ ಅವಳ ಭಯ ಅಷ್ಟೆ. ಯಾರ ಜೊತೆನೋ ಕಾಂಟ್ಯಾಕ್ಟ್ ಇಲ್ದ ಮೇಲೆ ನಿಶಾ ಈಗ ಸತ್ಯವನ್ನ ಎದುರಿಸ್ಲೇಬೇಕು. ಆ ಡ್ರೈವರ್ ಸೀಟಲ್ಲಿ ಕೂತಿರೋ ವ್ಯಕ್ತಿ ಯಾರೋ? ಈ ಪ್ರಯಾಣ ಎಲ್ಲಿಗೆ ಹೋಗ್ತಿದೆ? ಈ ಪ್ರಶ್ನೆಗಳಿಗೆ ಉತ್ತರ ಅವಳ ನೆನಪಲ್ಲೇ ಇತ್ತು. ಫೋನ್ ಆಫ್ ಆಗೋಕ್ಕೂ ಮುಂಚೆ ಅವಳ ಕಣ್ಣು ಟ್ರಿಪ್ ಹಿಸ್ಟ್ರಿ ಮೇಲೆ ಹೋಗುತ್ತೆ. ಡ್ರೈವರ್ ಮಹೇಶ್ ಪಾಟೀಲ್, ದಿನಾಂಕ 1 ವರ್ಷದ ಹಿಂದೆ. ಸಡನ್ ಆಗಿ ಅವಳಿಗೆ ಒಂದು ಹಳೆ ನ್ಯೂಸ್ ನೆನಪಾಗುತ್ತೆ. ಹೈವೇಯಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತೋದ ಕ್ಯಾಬ್ ಡ್ರೈವರ್. ಆ ಡ್ರೈವರ್ ಇದೇ ಮಹೇಶ್ ಪಾಟೀಲ್? 1 ವರ್ಷದ ಹಿಂದೆ ಸರಿಯಾಗಿ ಇದೇ ರಾತ್ರಿ ಮಹೇಶ್ ಒಬ್ಬ ಪ್ಯಾಸೆಂಜರ್ನ ಕರ್ಕೊಂಡು ಹೋಗ್ತಿದ್ದ. ದೇವಸ್ಥಾನದ ಹತ್ರ ಒಂದು ದೊಡ್ಡ ಅಪಘಾತ ಆಗಿ ಅವನು ಅಲ್ಲೇ ಪ್ರಾಣ ಬಿಟ್ಟಿದ್ದ. ಆದ್ರೆ ಅವನ ಪ್ರಯಾಣ ಮಾತ್ರ ಇನ್ನೂ ಮುಗಿದಿರ್ಲಿಲ್ಲ. ಅವಾಗ ನಿಶಾಳ್ ಗಮನ ಕಾರಿನ ಡ್ಯಾಶ್ಬೋರ್ಡ್ ಮೇಲಿದ್ದ ಗಡಿಯಾರದ ಮೇಲೆ ಹೋಗುತ್ತೆ. ಟೈಮು 3:33. ಸೆಕೆಂಡ್ ಮುಳ್ಳು ಬ್ಲಿಂಕ್ ಆಗ್ತಿದೆ, ಆದ್ರೆ ಟೈಮ್ ಮುಂದಕ್ಕೆ ಹೋಗ್ತಿಲ್ಲ. ಅಂದ್ರೆ ಅವರು ಕಾಲ ಅನ್ನೋ ಚಕ್ರದಿಂದ ಹೊರಗಿದ್ದಾರೆ. ಆಗ ಮಹೇಶ್ನ ಧ್ವನಿ ಕೇಳಿಸ್ತೆ. ಕೆಲವೊಮ್ಮೆ ಆಪ್ ತಪ್ಪಾಗುತ್ತೆ ಮತ್ತು ಕೆಲವರು ರೈಡುನು ಒಪ್ಕೊಳ್ತಾರೆ. ಅವನ ಮಾತುಗಳು ಸತ್ಯವನ್ನ ಕನ್ಫರ್ಮ್ ಮಾಡ್ಬಿಡ್ತು. ಅವನು ಈ ರಸ್ತೆಯಲ್ಲೇ ಸಿಕ್ಕಿ ಹಾಕ್ಕೊಂಡಿರೋ ಒಂದು ಆತ್ಮ. ನಿಶಾ ಭಯವನ್ನೇ ಮೀರಿ ನಿಂತ ಆ ಕ್ಷಣ ಸಡನ್ನಾಗಿ ಎಲ್ಲವೂ ಬದಲಾಗುತ್ತೆ. ಕಾರು, ರಸ್ತೆ, ಮಹೇಶ್ ಎಲ್ಲವೂ ಮಾಯ. ಅವಳು ಮತ್ತೆ ವಾಸ್ತವಕ್ಕೆ ಬಂದಿದ್ಲು. ಮೇಡಮ್ ಹೇಳಿ ಅನ್ನೋ ಧ್ವನಿಗೆ ನಿಶಾ ಕಣ್ಬಿಡ್ತಾಳೆ. ನೋಡಿದ್ರೆ ಆಫೀಸ್ನ ಸೆಕ್ಯೂರಿಟಿ ಗಾರ್ಡ್ ಅವಳನ್ನ ಎಬ್ಬಿಸ್ತಿದ್ದಾನೆ. ಅವಳು ಎಲ್ಲೂ ಹೋಗಿಲ್ಲ, ಆಫೀಸ್ ಮುಂದಿನ ಬೆಂಚ್ ಮೇಲೆ ಮಲಗಿದ್ದಾಳೆ. ಅವಳು ಗಡಿಬಿಡಿಯಿಂದ ಫೋನ್ ಚೆಕ್ ಮಾಡ್ತಾಳೆ. ಟೈಮ್ 2:59, ಬ್ಯಾಟ್ರಿ 57%. ಅಷ್ಟ್ರಲ್ಲಿ ಅವಳ ಫ್ರೆಂಡ್ ಸನಾನೂ ಬರ್ತಾಳೆ. ಎಲ್ಲವೂ ನೋಡಿದ್ರೆ ಇದೊಂದು ಕೆಟ್ಟ ಕನಸಷ್ಟೇ ಅಂತ ಅನ್ಸುತ್ತೆ.
ಸುಸ್ತಾಗಿದ್ದಕ್ಕೆ ಈ ಥರ ಭ್ರಮೆ ಆಗಿರ್ಬೋದಾ? ನಿಶಾ ನಿಟ್ಟುಸಿರು ಬಿಡ್ತಾಳೆ. ಆದರೆ ಕೆಲವು ಕನಸುಗಳು ನಮ್ಮನ್ನ ಅಷ್ಟು ಸುಲಭವಾಗಿ ಬಿಟ್ಟು ಹೋಗಲ್ಲ. ಅವು ತಮ್ಮ ಗುರುತನ್ನ ಬಿಟ್ಟು ಹೋಗುತ್ತವೆ. ನಿಶಾ ಕಂಡ ಆ ದುಸ್ವಪ್ನ ಇನ್ನೂ ಮುಗಿದಿರ್ಲಿಲ್ಲ. ಮನೆಗೆ ಬಂದ ಮೇಲೆ ಸುಮ್ಮನೆ ಫೋನ್ ಗ್ಯಾಲರಿ ನೋಡ್ತಾಳೆ. ಅಲ್ಲಿ ಒಂದು ಹೊಸ ಫೋಟೋ ಇರುತ್ತೆ. ಅದರ ಟೈಮ್ ಸ್ಟ್ಯಾಂಪ್ 3:33 AM. ಅದು ಅವಳ ಅನುಭವ ಸುಳ್ಳಲ್ಲ ಅನ್ನೋದಿಕ್ಕೆ ಒಂದು ಸಾಕ್ಷಿಯಾಗಿತ್ತು. ಅದು ಕಾರಿನ ಹಿಂಬದಿ ಸೀಟಿನಿಂದ ತೆಗೆದ ಫೋಟೋ. ಮುಂದುಗಡೆ ಡ್ರೈವರ್ ಸೀಟ್ ಖಾಲಿ ಇದೆ, ಆದ್ರೆ ರಿಯರ್ ವ್ಯೂ ಮಿರರ್ನಲ್ಲಿ ಮಹೇಶ್ ನೇರವಾಗಿ ಕ್ಯಾಮೆರಾ ನೋಡ್ತಿದ್ದಾನೆ. ಅವನ ಮುಖದಲ್ಲಿ ಒಂದು ರೀತಿ ದಣಿದ ನಗು. ಆ ಕನಸು ಕನಸಾಗಿರ್ಲಿಲ್ಲ. ಹಾಗಾದ್ರೆ ರಾತ್ರಿ ಹೊತ್ತು ಕೊನೆ ಕ್ಯಾಬ್ ಬುಕ್ ಮಾಡಿದಾಗ ಆ ಪ್ರಯಾಣ ನಮ್ಮನ್ನ ಮನೆಗೆ ಮಾತ್ರ ಕರ್ಕೊಂಡ್ ಹೋಗತ್ತೆ ಅಂತ ಖಚಿತವಾಗಿ ಹೇಳಕ್ಕಾಗತ್ತಾ? ವಾಸ್ತವಕ್ಕೂ ಭ್ರಮೆಗೂ ಇರೋ ಆ ಸಣ್ಣ ಗೆರೆ ಯಾವಾಗ್ ಬೇಕಾದ್ರೂ ಅಳಿಸ್ ಹೋಗ್ಬೋದಲ್ವಾ?